ಪಟ್ಟಣದಲ್ಲಿ ದೊಡ್ಡ ಶ್ರೀಮಂತರು, ದೊಡ್ಡ ಡಾಕ್ಟ್ರು, ಪ್ರತಿಷ್ಠಿತವಾದಂಥ ವೈದ್ಯರು. ಒಬ್ಬಳೇ ಮಗಳು, ಮುದ್ದಾಗಿ ಸಾಕಿದ್ರು, ಕಾಲೇಜಿಗೆ ಹೋಗ್ತಿದ್ಲು. ಯಾರೋ ಒಬ್ಬ ಬಡ ಹುಡುಗನ ಪ್ರೀತಿ ಮಾಡಿದ್ಲು. ಇಬ್ರು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರು. ಡಾಕ್ಟರ್ ಮಗಳು ಅವ್ರ ಅಪ್ಪನಿಗೆ ಹೇಳಿದ್ಲು, ಅಪ್ಪ ನಾನು ಒಂದು ಹುಡುಗನ ಪ್ರೀತಿ ಮಾಡಿದ್ದೀನಿ, ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಮಗಳೇ, ನನಗೆ ಗೊತ್ತು ನೀನು ಯಾರನ್ನ ಪ್ರೀತಿ ಮಾಡ್ತಿದ್ದಿ ಅಂತ ಗೊತ್ತು. ಅವನ ಬಗ್ಗೆ ಎಲ್ಲ ವಿಚಾರಿಸ್ತೆ ನಾನು. ತುಂಬಾ ಬಡವ, ಅವರ ಕುಟುಂಬ ಸರಿ ಇಲ್ಲ, ಅವ್ರ ತಂದೆ ತಾಯಿ ಸರಿ ಇಲ್ಲ, ನೀನು ಅವ್ರ ಮನೇಲಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ, ಬೇಡ ಅಂತ. ಅದು ನನ್ನ ನಿರ್ಧಾರ, ನಾನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂತೀನಿ. ಇಲ್ಲ ಬೇಡ ಮಗಳೇ, ನನ್ನ ಮಾತು ಕೇಳು ಅಂದ್ರು ಅವರು. ನೋಡಪ್ಪ, ನನಗೀಗ 20 ವರ್ಷ, 18 ವರ್ಷ ಆದ್ಮೇಲೆ ಮುಗಿದೋಯ್ತು. ನೋಡಿ ಎಂಥ ಸ್ಥಿತಿ ಬಂತು ಈಗ. ಅಪ್ಪ ಅವನಿಗೆ 18 ಗಂಟೆ ಅಷ್ಟೇ ಮಾತಾಡ್ಬೇಕು ಅವ್ರ ಜೊತೆಲಿ. ನಮ್ಮ ಇಷ್ಟವನ್ನಾಗ ಮದುವೆ ಆಗ್ತೀವಿ. ಆಯ್ತು, ಮಾಡಕ್ ಹೋಗಿ ನೀನು ನಡೆ ಬರ ಅಂದ್ರು. ಮದುವೆ ಮಾಡ್ಕೊಂಡ್ರು, ಸುತ್ತಾಡಿದ್ರು, KRS ಅಲ್ಲೆಲ್ಲ ಓಡಾಡಿದ್ರು. ಎಲ್ಲ ಆದ್ಮೇಲೆ ಆ ಹುಡುಗ ಮನೆ ಕರ್ಕೊಂಡು, ಆ ಹೆಣ್ಮಗಳಿಗೆ ಆ ಹುಡುಗ ಗೊತ್ತಿತ್ತು, ಅವ್ರ ಅವ್ವ ಗೊತ್ತಿರ್ಲಿಲ್ಲ. ಹುಡುಗಾರವ್ವ ಆ ತಾಯಿ ಏಳೂರಮ್ಮಿದ್ದಂಗೆ ರಾಕ್ಷಸಿ. ಏನ್ ಅಕ್ಕಪಕ್ಕದ ಮನೇಲೆ ಗಡಗಡ ನಡುಗೋರು. ಅವಳಿಗೆ ಹೆಂಗ್ ಗೊತ್ತು ಪಾಪ. ಮನೆಗೆ ದಿನವೇ ಪ್ರಾರಂಭ ಆಯ್ತು ಜಗಳ. ಈಕೇನು ನನ್ನ ಗಂಡ ಇವನು, ನಾನು ಹೇಳದ್ ನಡಿಬೇಕು ಅಂತ. ಅತ್ತೆ, ನಾನು ಹೇಳ್ದಂಗೆ ಕೇಳೆ ನೀನು, ನನ್ನ ಸೊಸೆ ನೀನು ಅಂತ. ಏನ್ ಜಗಳಪ್ಪ. ಮದುವೆ ಆಗಿ 1 ತಿಂಗಳು ಆಗೋದಕ್ಕೆ ಆ ಹೆಣ್ಮಗಳಿಗೆ ಅನ್ನಿಸ್ತು ಇದು ಜೀವನ ಅಲ್ಲ, ನರಕ ಅಂತ. ಡಾಕ್ಟರ್ ಮಗಳಿಗೆ ಸುಖದಲ್ಲಿ ಬೆಳೆದವಳು, ಯಾವತ್ತೂ ಯಾರ ಕೈಲಿ ಬಯಸ್ಕೊಂಡವಳಲ್ಲ. ಅತ್ತೆ ಬಹಳ ಘಾಟಿ, ಸ್ಟ್ರಾಂಗ್ ಆಗಿದ್ಲು ಅಮ್ಮ. ಅವಳೇನ್ ಮಾಡಿದ್ಲು, ಒಂದ್ ದಿವಸ ಕೋಪ ಬಂತು, ಕಪಾಲು ಕೊಟ್ಲು ಏಟ ಸೊಸೆಗೆ. ಏಟ್ ಯಾವಾಗ ಬೀಳ್ತು, ಯಾಕೋ ನಮ್ಮ ಅಪ್ಪ ಹೇಳ್ತಿದ್ದೆ ಸರಿ ಅಂತ. ಆದ್ರೆ ಏನ್ ಮಾಡೋದು, ಅಪ್ಪನ್ನೂ ಕಳ್ಕೊಂಡಂಗಾಯ್ತು, ನನ್ನ ಜೀವನ ಹಿಂಗಾಯ್ತು. ನನ್ನ ಗಣ್ಣೋ ಏನು ಕೇಳ್ತಿಲ್ಲ, ನಮ್ಮತ್ತೆ ರಾಕ್ಷಸಿ. ಅದಕ್ಕೆ ತೀರ್ಮಾನ ಮಾಡಿದ್ಲು, ನಾನು ಬದುಕುದು ಬೇಡ ಅಂತ. ಹೆಣ್ಮಗಳು ಒಂದು ಪತ್ರ ಬರೆದ್ಲು, ಆತ್ಮಹತ್ಯೆ ಪತ್ರ. ನನ್ನ ಸಾವಿಗೆ ನಾನೇ ಕಾರಣ ಆಗ್ತಾ ಇದ್ದೀನಿ, ತಂದೆ ಮಾತು ಕೇಳದೆ ನಾನು ಈ ದುರಂತಕ್ಕೀಡು ಮಾಡ್ಕೊಂಡೆ, ಪ್ರೀತಿ ಕಣ್ಣಿಲ್ಲ ಅನ್ಕಂಡೆ, ನನಗ್ ಕಣ್ಣಿತ್ತು, ಯೋಚನೆ ಮಾಡ್ಲಿಲ್ಲ. ಎಲ್ಲ ಬರ್ದ ಮೇಲೆ ಅನ್ನಿಸ್ತು, ನಮ್ಮಪ್ಪನ ಕ್ಷಮೆ ಕೇಳ್ಬಿಟ್ಟು ಸಾಯ್ಬೇಕು ನಾನು. ಅವ್ನ್ ಬೇಡ ಅಂತಿದ್ದ ನಮ್ಮಪ್ಪ. ಅದಕ್ಕೆ ಮತ್ತೆ ಬಂದ್ಲು ಡಾಕ್ಟ್ರು, ವೈದ್ಯರ ಹತ್ರ ಬಂದು ಕಾಲಿಗೆ ಬಿದ್ಲು, ಅಪ್ಪ ನನಗೆ ಕ್ಷಮಿಸ್ಬಿಡಪ್ಪ. ಏನಕ್ಕೆ ಕ್ಷಮಿಸನವ, 18 ಆಗೋಗೋದಲ್ಲವ ನಿನಗೆ, ನಿನ್ನನ್ನು ಕ್ಷಮಿಸೋ ಅರ್ಹತೆನೂ ನನಗಿಲ್ಲ, ನಿನಗೆ ಬುದ್ಧಿ ಹೇಳೋ ಅರ್ಹತೆ ಇಲ್ಲ, ಹೋಗು ನಿನ್ ಬದುಕು ನೀ ಮಾಡು. ಇಲ್ಲಪ್ಪ ನಾನು ಇವತ್ತು ಸಾಯ್ತಾ ಇದ್ದೀನಿ, ಡಾಕ್ಟರ್ನಲ್ಲಿ ನೀರು ಬಂತು, ಒಬ್ಳೆ ಮಗಳು, ನಿನ್ನ ಇಷ್ಟು ಚಂದವಾಗಿ ಸಾಕಿವನೇ, ಸಾಯ್ತೀನಿ ಅಂತೆಲ್ಲ ಮಗಳೇ, ಬದುಕು. ಇಲ್ಲಪ್ಪ ಬದುಕೋಕ್ ಆಗುದಿಲ್ಲ, ನಿನ್ನ ಮಾತು ಕೇಳದೆ ತಪ್ಪು ಮಾಡದೆ. ನನ್ನ ಅತ್ತೆ ಇದ್ದಾಳಲ್ಲ, ನನ್ನ ಅತ್ತೆ ಮನುಷ್ಯಳಲ್ಲ, ಅವಳು ರಾಕ್ಷಸಿ, ಅವಳ ಜೊತೆಲಿ ಬದುಕುದು ಬಹಳ ಕಷ್ಟ. ಅದಕ್ಕೆ ನಾ ಸಾಯ್ತೀನಿ. ಬೇಡ ಮಗಳೇ, ನೀ ಸಾಯ್ಬಾರ್ದು ಅಂದ್ರು ಡಾಕ್ಟ್ರು. ಅಪ್ಪ ನಾನು ಸಾಯ್ಬಾರ್ದು. ಹಂಗಾದ್ರೆ ನೀನೊಂದು ಸಹಾಯ ಮಾಡಿ ನನಗೆ. ಏನ್ ಮಾಡುದು, ಹೆಂಗೂ ನೀನ್ ಡಾಕ್ಟ್ರು, ನಿನ್ಗೆಲ್ಲ ಗೊತ್ತು ತಾನೆ. ಯಾವ್ದಾದ್ರು ವಿಷದ ಮಾತ್ರೆ ಇದ್ರೆ ಕೊಟ್ಬಿಡು, ಹೆಂಗೂ ನಾನೇ ಅಡುಗೆ ಮಾಡ್ತೀನಿ, ಯಾರಿಗೂ ಗೊತ್ತಾಗ್ದಂಗೆ ಅಡುಗೆ ಒಳಗೆ ಹಾಕಿ ನಮ್ಮ ಅತ್ತೆ ಸಾಯಿಸ್ಬಿಡ್ತೀನಿ. ಡಾಕ್ಟರ್ ಹೇಳಿದ್ರು, ನಮ್ಮಪ್ಪ ಅಮ್ಮ ಬಡತನದಲ್ಲಿ ಓದಿಸಿ ಡಾಕ್ಟರ್ ಮಾಡೋರು ನನ್ನ, 4 ಜನ ಜೀವ ಉಳಿಸು ಅಂತ, ನಿಮ್ಮ ಅತ್ತೆ ಸಾಯಿಸು ಅಂತಲ್ಲ, ಹೋಗೋ ಕೆಲಸ ನೋಡು ಅಂತ. ಹೆಣ್ಮಗಳು ಅಂದ್ಲು, ಹಂಗಾರೆ ನಿನ್ ಮಗಳು ಸಾಯ್ತಾಳೆ. ಬೇಡ ನೋಡು, ಈಗ 2ರಲ್ಲಿ 1 ತೀರ್ಮಾನ. ನಮ್ಮ ಅತ್ತೆ ಇದ್ರೆ ನಾನ್ ಬದುಕುದಿಲ್ಲ, ನಾನ್ ಬದುಕಿದ್ರೆ ಅವಳಿರಂಗಿಲ್ಲ, ನಿಂದೆ ತೀರ್ಮಾನ. ಡಾಕ್ಟರ್ ಇನ್ನೇನ್ ಮಾಡೋರು ಪಾಪ, ಮಗಳು ಉಳಿಸ್ಕೋಬೇಕಲ್ಲ. ಹೊರಗಡೆ ಹೋದ್ರು, ಒಂದು 30 ಮಾತ್ರೆ ಕವರ್ಗೆ ಹಾಕ ಬಂದು ಕೊಟ್ರು, ತಗೋ, ಇದು ವಿಷದ ಮಾತ್ರೆನೆ, ಅದು ಸ್ಲೋ ಪಾಯ್ಸನ್, ದಿವ್ಸಕ್ಕೆ 1 ಮಾತ್ರೆ ಹಾಕ್ಬೇಕು ನಿಮ್ಮ ಅತ್ತೆಗೆ. 1ನೇ ದಿನಕ್ಕೆ ಸತ್ತೋಗ್ಬಿಟ್ರೆ ಜನಕ್ಕೆ ಅನುಮಾನ ಬಂದ್ಬಿಡ್ತದೆ, ಅದಕ್ಕೆ ದಿನಕ್ಕೆ 1 ಹಾಕ್ಬಿಡು, 30 ದಿನಕ್ಕೆ ನಿಮ್ಮ ಅತ್ತೆ ವೈಕುಂಠ ಸೇರ್ಕೊಂಡ್ಬಿಡ್ತಾಳೆ ಅಂದ್ರು. ಆಯ್ತು. ಆಮೇಲೆ ಮಗಳೇ, 30 ದಿನ ಮಾತ್ರೆ ಹಾಕ್ಬೇಕಾದ್ರೆ ನೀನೇನ್ ಮಾಡ್ಬೇಕೀಗ, ಸ್ವಲ್ಪ ಪ್ರೀತಿ ನಡ್ಕೊಬಿಡು ನಿಮ್ಮ ಅತ್ತೆ. ನೀನೇ ನನ್ನ ತಾಯಿ ಅನ್ಬಿಡು, ನೀನೇ ನನ್ನ ಅಮ್ಮ ಅನ್ಬಿಡು, ಪ್ರೀತಿಯಿಂದ ಹೆಂಗೋ ನಡ್ಕೊಂಬಿಡು. 30 ಮಾತ್ರೆ ಮುಗಿಯೋತ್ಕೊಳ್ಳೋ, ಸತ್ತು ಹೋಗ್ತಾಳೆ, ಯಾರಿಗೂ ಒಂದು ಮನ ಬರೋದು. ಓ ಅಪ್ಪ, ಅಯ್ಯೋ ಪಪ್ಪ ಅಂತ ಮುತ್ತಿಟ್ಟು ಅಪ್ಪನಿಗೆ ಹೊರಟ್ಲು. ಮನೆಗೆ ಬಂದ್ಲು, ಅತ್ತೆ ಕಾಲಿಗೆ ಬಿದ್ಲು. ಅತ್ತೆಮ್ಮ ಕ್ಷಮಿಸು, ನೀನ್ ನನ್ನ ಪಾಲಕ ದೇವ್ರು, ನಮ್ಮ ತಾಯಿ ಇಲ್ಲ, ನೀನೇ ನನ್ನ ತಾಯಿ ಅನ್ಲು. ಈ ಅತ್ತೆ ಅನ್ಕೊಂಡ್ಲು, ಎಲ್ಲ ಅವ್ರ ಅಪ್ಪ ಬೈದ್ ಕಳ್ಸವ್ರೆ, ಬುದ್ಧಿ ಹೇಳವ್ರೆ ಅಂತ. ಆಯ್ತು ಅತ್ತೆಮ್ಮ, ಇವತ್ತಿನಿಂದ ನಾನು ನಿನ್ನ ಮಗಳು, ಸೊಸೆ ಅಲ್ಲ. ಈ ಸಂತೋಷಕ್ಕೆ ಇವತ್ತು ಗಸಗಸೆ ಪಾಯಸ ಮಾಡ್ತೀನಿ, ನೀ ಕುಡಿಬೇಕು, ಮಾಡು ಅಂದ್ಲ ಅವಳು. ಸೊಗಸಾಗಿ ಗಸಗಸೆ ಪಾಯಸ ಮಾಡಿ ಒಂದು ಲೋಟಕ್ಕೆ ಹಾಕಿ ಅಡುಗೆ ಮನೆ ನಿಂತ್ಕೊಂಡು, ಯಾರಿಗೂ ಕಾಣ್ದಂಗೆ ಒಂದು ಮಾತ್ರೆ ತೆಗೆದು ಕೈಲಿ ಹಿಡ್ಕೊಂಡು, ಒಂದು 20 ಮಾತ್ರೆಗೆ ಹೋಗ್ಬಿಡುವಂಗೆ ಮಾಡ್ಬಿಡಪ್ಪ ಅಂತ 1ನೇ ಮಾತ್ರೆ ಹಾಕಿದ್ಲು. ವಿಷದ ಮಾತ್ರೆ ತಂದು ಅತ್ತೆ ಕೊಟ್ಲು. ಅವಳು ಗೊತ್ತಿಲ್ಲ, ಕುಡಿದ್ಲು ಅವಳು. ಬೆಳಗ್ಗೆ ಎದ್ದು 5 ಗಂಟೆಗೆ ಕಾಫಿ ಲೋಟ ಹಿಡ್ಕೊಂಡು ಅತ್ತೆ ಪಕ್ಕದಲ್ಲಿ ನಿಂತವಳು. ಯಾಕವ ಇಷ್ಟೊತ್ತಿಗೆ ಎದ್ದಿದ್ದಿ ಇಲ್ಲೋ, ಅಯ್ಯೋ ಅತ್ತೆ ನೀ ಚೆನ್ನಾಗಿರ್ಬೇಕು ಅಂತಾಳೆ, ಮೇಲೆ ಒಳಗೆ ಮಾತ್ರ ಬೇಗ ಸಾಯ್ಬೇಕು ಅಂತ. ಅಮ್ಮ ಏನೋ ಸೊಸೆ ಬದಲಾಗ್ಬಿಟ್ಲು ಅಂತ. ಅವತ್ತು ಸಂಜೆ ತನಕ ದುಡ್ದದ್ದು, ನಿಂಗೇನ್ ಬೇಕು, ಮಧ್ಯಾಹ್ನಕ್ಕೆ ತಂಗಳು ತಿನ್ನಬಾರ್ದು, ಬಿಸಿ ಅಡುಗೆನೇ ಮಾಡ್ತೀನಿ, ಸಂಜೆ ಮಾತ್ರ ನಾನು ಅಡುಗೆ ಮಾಡ್ತೀನಿ, ಯಾಕೆ ಮಾತ್ರೆ ಹಾಕ್ಬೇಕಲ್ಲ ಪ್ರತಿ ದಿವಸ. ಹೆಂಗೋ ಹಾಕಿದ್ಲು. ಒಂದು 5-6 ದಿವಸ ಆಯ್ತು. ಅತ್ತೆಗೆ ಅನ್ನಿಸ್ಬಿಡ್ತು, ಅತ್ತೆಗೆ ಎಂತ ಮುತ್ತಂತ ಸೊಸೆ ನನ್ನ ಮಗ ಪಡ್ಕೊಂಡ್ ಬಂದವನೇ.
ಇಂಥ ಹೆಣ್ಮಗಳನ್ನ ನಾ ಬೈಬೋದಾ, ಇಂಥ ಹೆಣ್ಮಗಳನ್ನ ನಾ ಹೊಡಿಬೋದಾ? ನಾನ್ ಕಸ ಗುಡಿಸ್ತೀನಿ, ನಾನ್ ಪಾತ್ರೆ ನೀವು ಕೆಲಸ ಮಾಡು, ನೀ ಪಾತ್ರೆ ತೊಳಿ, ನಾನು ಮನೆ ಎಲ್ಲ ಸ್ವಚ್ಛ ಮಾಡ್ತೀನಿ, ನೀನ್ ಅಡುಗೆ ಮಾಡು, ನಾ ತರಕಾರಿ ಹೆಚ್ಕೊಡ್ತೀನಿ. ಅನ್ಯೂನ್ಯತೆ ಬಂದ್ಬಿಡ್ತು. ಅಯ್ಯೋ ಅವಳ ಪ್ರೀತಿ ತೋರಿದ್ರು, ಇವಳು ಪ್ರೀತಿ ತೋರಿದ್ರು, ಈ ಪ್ರೀತಿ ತೋರಿದ್ರು, ಅವ್ಳ ಪ್ರೀತಿ ತೋರಿದ್ರು. 20 ದಿನ ಆಗೋತ್ತಿಗೆ ಸೊಸೆಗನ್ನಿಸ್ತು, ಎಂತ ತಪ್ಪು ಮಾಡ್ತಾವನಿ ನಾನು, ಅಸಾದ್ ಮುದುಕಿ ಈ ವಯಸ್ಸಲ್ಲಿ ನನ್ ಸೇವೆ ಮಾಡೋಕ್ ಬತ್ತವಳೆಲ್ಲ, ಇಂಥ ಅತ್ತೆ ಸಾಯ್ಬಾರ್ದು ಅಂತ ಅವಳು ಹೊಡೆದ್ಲು. ಮತ್ತೆ ಆಸ್ಪತ್ರೆಗೆ ಡಾಕ್ಟರ್ ಹತ್ರ, ಅಪ್ಪಾ ಏನ್ ಮಗಳೇ ಅಂದ್ರು. ನನ್ ಮತ್ತೆ ಉಳಿಸು ಅಂದ್ಲು. ಏನ್ ಬುದ್ಧಿ ಇಲ್ವ ನಿನಗೆ, ಎಷ್ಟು ಮಾತ್ರೆ ಹಾಕಿದ್ದೆ ಅಂದ್ರು ಅವ್ರು. 20 ಅಂದ್ಲು ಅವಳು. ಮತ್ತ ಹೋಗು ತಿಥಿ ಕಟ್ ತಗೊಂಡ್ ಬರೋಗು ಬತ್ತೀನಿ ತಿಥಿಗೆ ಅಂದ್ರು. ಅಯ್ಯಯ್ಯೋ ಹಂಗಂದ್ರೆ ಹೆಂಗಪ್ಪ, ಮತ್ ಇನ್ನೆಂಗೆ 20 ಮಾತ್ರೆ ಆಗೋದು ಮುಗೀತಲ್ಲ ಜೀವ, ಆಗ್ಬಾರ್ದು, ನಮ್ಮ ಮತ್ತೆ ಉಳಿಬೇಕು, ಉಳಿಗ್ ಸಾಧ್ಯವೇ ಇಲ್ಲ ಅಂದ್ರ ಅವರು. ಕಾಲ್ ಕಟ್ಕೊಂಡ್ಬಿಟ್ಲು, ಪಾ ನಮ್ಮ ಮತ್ತೆ ಏನಾದ್ರು ಮಾಡಿ ಉಳಿಸ್ಕೊಡಪ್ಪ. ಇಲ್ಲಮ್ಮ, ಹಂಗಾದ್ರೆ ನಮ್ಮ ಮತ್ತೆ ಸತ್ತು 1 ಗಂಟೆಗೆ ನಾನು ಇರುವುದಿಲ್ಲ, ನಾನ್ ಸತ್ತು ಹೋಗ್ತೀನಿ. ಅಲ್ಲ ಅವತ್ ಬಂದ್ಬಿಟ್ಟು ನಮ್ಮ ಹತ್ತಿದ್ರ ನಾ ಇರುವುದಿಲ್ಲ ಅಂತ ಮಾತ್ರೆ ಇಸ್ಕೊಂಡು ಹೋಗಿ ಹಾಕ್ಬಿಟ್ಟು ಇವತ್ ನಮ್ಮ ಹತ್ ಸತ್ರನ ಇರುವುದಿಲ್ಲ ಅಂತೀಯಲ್ಲ, ಸಾಧ್ಯವ ಇದು? ಇಲ್ಲ ಉಳಿಲೇಬೇಕು. ಉಳಿಲೇಬೇಕಾ? ಇನ್ಮೇಲೆ ಹಂಗೆ ಇರ್ತೀಯ? ಅಯ್ಯೋ ನನ್ ಸಾಯೋ ತನಕ ನಮ್ಮ ಅತ್ತೆನ ನನ್ನ ತಾಯಿ ತರ ನೋಡ್ಕೊಂತೀನಿ. ಹೋಗು ಮಗಳೇ, ಹಂಗಾದ್ರೆ ಸಂತೋಷವಾಗಿರು, ಏನೂ ಆಗುದಿಲ್ಲ, ಹೋಗು. ಏನು ಆಗುದಿಲ್ಲ ಅಂತೀಯಲ್ಲಪ್ಪ, 20 ಮಾತ್ರೆ ಹಾಕ್ಬಿಟ್ಟಿವ್ ನೀನು, ಏನು ಆಗಲ್ಲ ಹೋಗಮ್ಮ. ನಿನಗ್ ಬುದ್ಧಿ ಇಲ್ಲ ಅಂದ್ರೆ ನನಗಿಲ್ಲ ಅನ್ಕಂಡ ನೀನು? ನಿನಗೆ ವಿಷದ ಮಾತ್ರೆ ಅಂತ ಕೊಟ್ಟನಲ್ಲ, ವಿಷದ ಮಾತ್ರೆ ಅಲ್ಲ ಅವು, ಪ್ರೋಟೀನ್ ಮಾತ್ರೆ ಅವು. ನಿನಗೆ ಬುದ್ಧಿ ಬರ್ಲಿ ಅಂತ ಕೊಟ್ಟು ಕಳಿಸ್ತೆ. ನೋಡ್ ಹೋಗಿ ನಿಮ್ ಮತ್ತೆ ತೂಕ ಮಾಡಿಸು, 5 kg ಜಾಸ್ತಿ ಆಗವ್ರಿ. ಈಗ ಇನ್ನೊತ್ತು ಹಾಕ್ಬಿಡು, ಇನ್ನೂ ಸುರೋಯ್ತಾಳವ ಅಮ್ಮ ಅಂದ್ರ. ಯಾಕೆ ಗೊತ್ತ ಮಗಳೇ, ನೀನು ಪ್ರೀತಿ ತೋರ್ದಲ್ಲ, ಪ್ರೀತಿ ವಾಪಸ್ ಬಂತು. ನೀನು ದ್ವೇಷ ತೋರ್ತಿದ್ದೆ, ದ್ವೇಷ ನಿಮ್ಮ ಮತ್ತೆ ತೋರ್ತಿದ್ಲು. ಹಂಗೆ ಈ ಜೀವನ. ನಮಗ್ ಪ್ರೀತಿ ಬೇಕಾ, ಪ್ರೀತಿ ತೋರ್ಬೇಕು. ಕೋಪ ಬೇಕಾ, ದ್ವೇಷ ಬೇಕಾ, ದ್ವೇಷ ತೋರ್ಬೇಕು. ಅದರಿಂದ ಪ್ರೀತಿಯನ್ನ ಪ್ರೀತಿಯಿಂದ ಪಡಿಬೇಕೆ ಹೊರತು ದ್ವೇಷದಿಂದ ಪಡಿಲಿಕ್ಕೆ ಸಾಧ್ಯ